ವರ್ಷ ಬೇಡ ಸರ್. ಆಕ್ಚುಲಿ ಲವ್ ಮಾಕ್ಟೇಲ್ 1 2 ವರ್ಷದಲ್ಲಿ ಮಾಡಿದ್ದು ನಾವು. 4 ವರ್ಷ ನಮ್ಗೆ ಅವಶ್ಯಕತೆ ಇರ್ಲಿಲ್ವಲ್ಲ. ಅದು ಈಸಿ ಅಲ್ಲ ಸರ್. ಇವಾಗ ಏನು ನಾವು ಸ್ಕ್ರೀನ್ ಪ್ಲೇ ಬರ್ದಿದ್ವಲ್ಲ ಅಷ್ಟು ಈಸಿ ಅಲ್ಲ ಇದು. ಇವತ್ತೇನು ನಾವು ನೋಡಿ ಜನ ಓ ಅಂತ ಇದಾರಲ್ಲ, ಅದು ಆ ಓ ಅನ್ಸೋದಕ್ಕೆ, ಅದು ವಾವ್ ಅನ್ಸೋದಕ್ಕೆ, ಆ ಎಮೋಷನ್ ತರೋದಕ್ಕೆ ನಾವು ತುಂಬಾ ಚಟ್ಟಿ ಹರ್ಕೊಂಡಿದೀವಿ ಸರ್. ಆಮೇಲೆ ಇನ್ನೊಂದೇನಂದ್ರೆ ಹ್ಯಾಪಿ ಯುಗಾದಿ ಲವ್ ಮಾಕ್ಟೇಲ್ 3 ಅಂತ ಆಕ್ಚುಲಿ ನಾನೇ ಬರ್ದಿದ್ದು 2023 ಪೋಸ್ಟ್ ಮಾಡಿದೆ ಯುಗಾದಿ ಹಬ್ಬದ ದಿನ. 1,000ಕ್ಕಿಂತ ಹೆಚ್ಚು ಕಮೆಂಟ್ಸ್ ಬಂದಿರ್ಬೋದು ಸರ್ ಟ್ವಿಟರ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ಕಮೆಂಟ್ಸ್ ಅಂದ್ರೆ, ಮಗುವಿನ ದತ್ತು ತಗೊಂತೀರಾ, ಕತೆ ಹಿಂಗ್ ಮಾಡಿ ಹಿಂಗ್ ಮಾಡ್ಬೋದು, ನಿಧಿ ಇನ್ನೊಂದು ರೂಪದಲ್ಲಿ ಬರ್ಬೋದು, ತಾಯಿ ಕರ್ಕೊಂಬನ್ನಿ, ಇನ್ನೊಂದು ಮದ್ವೆ. ಸಾವಿರ ಕತೆ ಬಂದಿದೆ ನಮ್ಗೆ ಅದರಲ್ಲಿ. ನಾವು ಅಷ್ಟನ್ನು ಓದಿದೀವಿ. ಅಷ್ಟನ್ನು ಓದಿ ಇವ್ರು ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದು ಮೀರ್ ನಾವೇನೋ ಮಾಡಬೇಕು. ಅದೇ ಸ್ಕ್ರೀನ್ ಪ್ಲೇ ಆಗಿರೋದು ಇವತ್ತೇನು ಎಲ್ರೂ ಗೊತ್ತು, ಮಗುನ ದತ್ತು ತಗೊಳಂಗಿಲ್ಲ, ಅದೆಲ್ಲ ಅದು ಮಾಮೂಲಿ ಲೀಗಲ್ ಫೈಟ್ ಎಲ್ರಿಗೂ ಗೊತ್ತು. ಅದಲ್ಲ ಸಿನಿಮಾ. ಒಳಗಡೆ ಏನಿದೆ, ಅದು ಎಮೋಷನ್ ಏನು, ಅವ್ರ ಆ ಬ್ಯಾಕ್ ಸ್ಟೋರಿ ಏನು, ಅದು ಹೆಂಗೆ ಬರುತ್ತೆ, ಇದು ಕತೆ ಮಾಡ್ಕೊಂಡು ಹೋಗೋದು. ಆಮೇಲೆ ಈ 1000 ಕಮೆಂಟ್ ಅಲ್ಲಿ ಯಾರೋ ಒಬ್ರು ನಾವು ಓದಿಲ್ದಾರ ಕಮೆಂಟ್ ಅಲ್ಲಿ ನಾವು ಹಾಕಿದ ಕತೆ ನೀವು ಸಿನಿಮಾ ಮಾಡ್ಬಿಟ್ಟಿದ್ದೀರಾ ಅಂತ ಬಂದ್ರೆ, isn't it a joke? ಇದು ಹಂಗೆ ನಮ್ಗೆ ಇಟ್ಸ್ ಅ ಜೋಕ್. ಈಗ ನೀವು ಬೇರೆ ಕತೆ ಕಡೆ ನಿಮ್ದೇ ಸೌಂಡ್ ಅಂದ್ರೆ ನಿಮ್ಮ ಸಿನಿಮಾನ ತೆಗೆಳ್ತಿದ್ದಾರೆ. ಲವ್ ಟೈಲ್ ನ ಕಟ್ ಮಾಡಿರೋದು ಸಿನಿಮಾ ಅಂತ ಹೇಳ್ಬಿಟ್ಟು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳನ್ನ ನೋಡಿದೆ. ಮತ್ತೆ ವಾಲ್ ಪೇಪರ್ಗಳ ಕೂಡ ಹಾಕಿದ್ದಾರೆ ತುಂಬಾ ಜನ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಎಕ್ಸ್ಪ್ಲೇನ್ ಮಾಡಿ. ಅಲ್ಲ, ಇಷ್ಟೊತ್ತು ಅದೇ ತರ ಹೇಳಿದ್ದು, ಇಷ್ಟೊತ್ತು ಅದೇ ಎಕ್ಸ್ಪ್ಲೇನ್ ಮಾಡಿದ್ದು. ಅಂದ್ರೆ ಅದೊಂದು ಮುಂಚೆಯಿಂದ ಐತಲ್ಲ ಸರ್, ಒಂದು ಸಾಂಗ್ ಇದೆಯಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ. ಸೊ ಅದನ್ನ ನಾನು ಬಿಡಿಯಾಗೆ ಅದೇನೋ ಎತ್ತ ನಾನು ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಅಲ್ಲ, ತುಂಬಾ ನಗು ಬರುವಂತ ವಿಷಯ ಏನಂದ್ರೆ, ಎಲ್ಲೂ ಇಲ್ದಲೆ ಯಾವ್ದೋ ಒಂದು ಸಿನಿಮಾ ಮಾಡಿ ತುಂಬಾ ಸಕ್ಸಸ್ ಬಂದ್ರೆ ಜನ ಈ ತರ ಬಂದು ಕ್ಲೇಮ್ ಮಾಡಿದ್ರೆ ಓಕೆ. ಮೊದಲನೇ ಪಾರ್ಟ್ ಗೆದ್ದಿದೆ, 2ನೇ ಪಾರ್ಟ್ ಗೆದ್ದಿದೆ, 3ನೇ ಪಾರ್ಟ್ ಗೆದ್ದಿದೆ, ಇನ್ನೂ ಜನಕ್ಕೆ ನಾವ್ ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ಅಲ್ಲ, 3ನೇ ಪಾರ್ಟ್ ಇಂದನೂ ಈ ಆದಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ನಿಧಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ಜೋ, ಅದಿತಿ, ಈಗ ಜಗಮಮ್ಮಿ, ಶ್ವೇತಾ ಪ್ರಸಾದ್ ಅವ್ರದ್ದು, ಸಂಜಯ್ದು, ಲೀಲಾ, ಶಾಂತ, ಶ್ರುತಿ, ನಕುಲ್, ಈ ಚಿಕ್ಕ ನಿಧಿ, ಬಿಜು, ಈ ಎಲ್ಲ ಪಾತ್ರನೂ ಸೃಷ್ಟಿ ಮಾಡಿರೋ ನಾವು. ಆ್ಯಂಡ್ ಇದ್ರ ಮೇಲೆ ಅಧಿಕಾರ ಯಾರು ಬಂದು ನಂದು ಅಂತ ಹೇಳಿದ್ರೆ ದಯವಿಟ್ಟು ನಿಮಗೆಲ್ಲ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ, ಮಾಡಿಬಿಡಿ. ಯಾಕಂದರೆ ನೀವೆಲ್ಲರೂ ತುಂಬ ಪ್ರೀತಿಯಿಂದ ಈ ಪಿಕ್ಚರ್ನ ನೋಡಿದ್ದೀರಾ. ನಾವು ಈ ಸಿನಿಮಾನ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. ಅದಕ್ಕೆ ಉತ್ತರ ನೀವೇ ಕೊಡಬೇಕು ಅಂತ ಹೇಳ್ತೀನಿ ಅಷ್ಟೇ. ವರ್ಷ ಬೇಡ ಸರ್. ಆಕ್ಚುಲಿ ಲವ್ ಮಾಕ್ಟೇಲ್ 1 2 ವರ್ಷದಲ್ಲಿ ಮಾಡಿದ್ದು ನಾವು. 4 ವರ್ಷ ನಮ್ಗೆ ಅವಶ್ಯಕತೆ ಇರ್ಲಿಲ್ವಲ್ಲ. ಅದು ಈಸಿ ಅಲ್ಲ ಸರ್. ಇವಾಗ ಏನು ನಾವು ಸ್ಕ್ರೀನ್ ಪ್ಲೇ ಬರ್ದಿದ್ವಲ್ಲ ಅಷ್ಟು ಈಸಿ ಅಲ್ಲ ಇದು. ಇವತ್ತೇನು ನಾವು ನೋಡಿ ಜನ ಓ ಅಂತ ಇದಾರಲ್ಲ, ಅದು ಆ ಓ ಅನ್ಸೋದಕ್ಕೆ, ಅದು ವಾವ್ ಅನ್ಸೋದಕ್ಕೆ, ಆ ಎಮೋಷನ್ ತರೋದಕ್ಕೆ ನಾವು ತುಂಬಾ ಚಟ್ಟಿ ಹರ್ಕೊಂಡಿದೀವಿ ಸರ್. ಆಮೇಲೆ ಇನ್ನೊಂದೇನಂದ್ರೆ ಹ್ಯಾಪಿ ಯುಗಾದಿ ಲವ್ ಮಾಕ್ಟೇಲ್ 3 ಅಂತ ಆಕ್ಚುಲಿ ನಾನೇ ಬರ್ದಿದ್ದು 2023 ಪೋಸ್ಟ್ ಮಾಡಿದೆ ಯುಗಾದಿ ಹಬ್ಬದ ದಿನ. 1,000ಕ್ಕಿಂತ ಹೆಚ್ಚು ಕಮೆಂಟ್ಸ್ ಬಂದಿರ್ಬೋದು ಸರ್ ಟ್ವಿಟರ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ಕಮೆಂಟ್ಸ್ ಅಂದ್ರೆ, ಮಗುವಿನ ದತ್ತು ತಗೊಂತೀರಾ, ಕತೆ ಹಿಂಗ್ ಮಾಡಿ ಹಿಂಗ್ ಮಾಡ್ಬೋದು, ನಿಧಿ ಇನ್ನೊಂದು ರೂಪದಲ್ಲಿ ಬರ್ಬೋದು, ತಾಯಿ ಕರ್ಕೊಂಬನ್ನಿ, ಇನ್ನೊಂದು ಮದ್ವೆ. ಸಾವಿರ ಕತೆ ಬಂದಿದೆ ನಮ್ಗೆ ಅದರಲ್ಲಿ. ನಾವು ಅಷ್ಟನ್ನು ಓದಿದೀವಿ. ಅಷ್ಟನ್ನು ಓದಿ ಇವ್ರು ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದು ಮೀರ್ ನಾವೇನೋ ಮಾಡಬೇಕು. ಅದೇ ಸ್ಕ್ರೀನ್ ಪ್ಲೇ ಆಗಿರೋದು ಇವತ್ತು.